ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇಂದಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಮುಂದಿನ 15 ದಿನಗಳಲ್ಲಿ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ, ನಿಮ್ಮ ಜೀವನದಲ್ಲಿ ಏನಾಗಲು ಹೊರಟಿದೆ, ನಿಮ್ಮ ಶತ್ರುಗಳು ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಯಾವ ಯೋಜನೆಯನ್ನ ಮಾಡ್ತಾ ಇದ್ದಾರೆ, ಆ ಯೋಜನೆಗಳಿಗೆ ತಕ್ಕ ಹಾಗೆ ನೀವು ಪ್ರತಿಸ್ಪಂದಿಸ್ತಾ ಇದ್ದೀರಾ, ಇಲ್ಲವೇ ಆತ್ಮವಿಶ್ವಾಸದಿಂದ ವರ್ತಿಸ್ತಾ ಇದ್ದೀರಾ ಅನ್ನುವ ಮೆಸೇಜ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಮೇಲ್ ಮತ್ತೆ ಫೀಮೇಲ್ ಯಾರೇ ಆಗಲಿ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ಇದನ್ನ ನೀವು ಯಾವಾಗ ಯಾವ ಸಮಯದಲ್ಲಿ ನೋಡ್ತೀರೋ ಅದರ ಎನರ್ಜಿ ನಿಮ್ಮ ಜೊತೆಗೆ ಆ ಸಮಯದಿಂದಲೇ ರೆಸಿನೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಬಾಬಾರವರಿಂದ ನೀವು ನಂಬುತ್ತಿರುವ ದೈವದಿಂದ ನಿಮಗೆ ಯಾವ ಸಂದೇಶವಿದೆ, ಮಾರ್ಗದರ್ಶನವಿದೆ ಅಂತ ಹೇಳಿ ನೋಡೋಣ. ನೀವು ಬಾಬಾರವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ನಿಮಗೆ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತೆ, ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಬಾಬಾರವರ ಆಶೀರ್ವಾದದ ಮೂಲಕ ನೀವು ಉತ್ತರವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ಸಮಯದಲ್ಲಿ ಈ ರೀಡಿಂಗ್ ಅನ್ನ ನೋಡ್ತಾ ಇದ್ರೋ, ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಯಾವುದಕ್ಕಾಗಿ ಕಾಯ್ತಾ ಇದ್ದೀರೋ, ಅಂದ್ರೆ ಯಾವ ವಿಚಾರಗಳಿಗಾಗಿ ನೀವು ಜೀವನದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀರೋ, ಖಂಡಿತ ನಿಮ್ಮ ತಾಳ್ಮೆಗೆ ಫಲ ವಿಶೇಷವಾಗಿ ಸಿಗುತ್ತೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ನೀವು ಯಾವುದೋ ಒಂದು ವಿಚಾರಕ್ಕಾಗಿ ಕಾಯ್ತಾ ಇದ್ದೀರಾ, ಬಹಳ ದಿನಗಳಿಂದ ವೇಟ್ ಮಾಡ್ತಾ ಇದ್ದೀರಾ. ಅದು ಸಂಬಂಧಗಳ ಸುಧಾರಣೆಯಾಗಿರ್ಬೋದು, ಇಲ್ಲ ಯಾವುದೋ ಒಂದು ಕೆಲಸದ ಉದ್ದೇಶ ಆಗಿರ್ಬೋದು, ಇಲ್ಲ ಏನೋ ಒಂದು ವಿಚಾರದಲ್ಲಿ ನೀವು ಬಹಳವಾಗಿ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದೀರಾ. ನಿಮ್ಮ ತಾಳ್ಮೆಗೆ, ದೃಢತೆಗೆ ಸಿಗುವ ಸಮಯ ಬರ್ತಾ ಇದೆ ಎನ್ನುವ ಸಂದೇಶ ನಿಮಗೆ ಬಾಬಾರವರಿಂದ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ. ಈ ಸಮಯದ ಎನರ್ಜಿಯ ಪ್ರಕಾರ ನಿಮಗೆ ಇಲ್ಲಿ ಇನ್ನೊಂದು ಸಂದೇಶ ಸಿಗ್ತಾ ಇದೆ. ಹಾಗೆ ನಿಮಗೆ ಬ್ಲೆಸ್ಸಿಂಗ್ ಕೂಡ ತುಂಬಾ ಸಿಗ್ತಾ ಇದೆ. ಅದು ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಆಗಿರ್ಬೋದು, ಇಲ್ಲ ಯಾರೋ ನಿಮ್ಮನ್ನು ತುಂಬಾ ಪ್ರೀತಿಸುವವರ ಬೆಂಬಲದ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು. ಈ ಸಮಯದಲ್ಲಿ ಅವು ದೃಢವಾಗಿ ಸಕಾರಾತ್ಮಕವಾಗಿ ನಿಮ್ಮ ಸುತ್ತ ಒಂದು ಊರ್ಜೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಕೆಲಸದಲ್ಲಿ ನೀವೇನು ಅನ್ಕೊಂಡಿದ್ದೀರೋ ಆ ವಿಚಾರಗಳಲ್ಲಿ ಯಶಸ್ಸನ್ನ ಸಾಧಿಸಲಿಕ್ಕೆ ಕಾರಣವಾಗ್ತಾ ಇದ್ದಾವೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಎನರ್ಜಿಯ ಮೂಲಕ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ನೀವು ಕೂಡ ಅಷ್ಟೇ, ನಿಮ್ಮ ಜೀವನವನ್ನ, ನಿಮ್ಮ ಜೀವನದಲ್ಲಿ ಮುಂದೆ ಏನಾಗಬೇಕು ಅಂತ ಇದ್ದೀರೋ ಆ ವಿಚಾರಗಳಲ್ಲಿ ಬಹಳ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಹಾಗೆ ಗುರುವಲ್ಲಿ ಆಗಿರ್ಬೋದು, ದೇವರಲ್ಲಾಗಿರ್ಬೋದು ಒಂದು ನಂಬಿಕೆ ಇಟ್ಟು ನೀವು ಅಫರ್ಮೇಷನ್ ಮಾಡ್ತಾ ಇದ್ದೀರಾ, ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಖಂಡಿತ ನನ್ನ ಜೀವನದಲ್ಲಿ ಒಳ್ಳೇದಾಗೇ ಆಗತ್ತೆ, ನಾನು ಕೂಡ ಏನಾದರೂ ಒಂದು ಸಾಧನೆಯನ್ನು ಮಾಡೇ ಮಾಡ್ತೀನಿ, ನಾನು ಅಂದ್ಕೊಂಡಿದ್ದ ಕೆಲಸ ಆಗೇ ಆಗುತ್ತೆ ಅನ್ನುವ ವಿಶ್ವಾಸ ನಿಮ್ಮಲ್ಲಿ ತುಂಬ ದೃಢವಾಗಿದೆ. ಅಂದರೆ ನೀವು ಹೈ ಎನರ್ಜಿ ಇರುವ ಮನುಷ್ಯರಾಗಿದ್ದೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಇಲ್ಲಿ ಸಿಗ್ತಾ ಇದೆ. ಯಾವುದಕ್ಕೂ ಸೋಲು ಒಪ್ಕೊಳ್ಳೋಕ್ಕೆ ನೀವು ರೆಡಿ ಇಲ್ಲ, ಅಂದರೆ ತಯಾರಿಲ್ಲ. ಏನಾದರೂ ನಾನು ಮಾಡಲೇಬೇಕು, ನಾನು ಏನಾದರೂ ಒಂದು ಪ್ರೂವ್ ಮಾಡಬೇಕು ನಾನು ಏನು ಅಂತ ಹೇಳಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೆ ತಕ್ಕ ಹಾಗೆ ಚಿಂತನೆಗಳನ್ನು ನಡೆಸ್ತಾ ಇದ್ದೀರಾ. ಅಂದರೆ ಚಿಂತೆ ಮಾಡ್ತಾ ಇಲ್ಲ, ಚಿಂತನೆಗಳನ್ನು ನಡೆಸ್ತಾ ಇದ್ದೀರಾ. ಏನು ಮಾಡಿದರೆ ಸರಿ ಇರುತ್ತೆ, ಯಾವ ದಾರಿಯಲ್ಲಿ ಹೋಗಬೇಕು, ಈ ರೀತಿಯಾಗಿ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ನಿಮ್ಮೊಳಗೆ ನೀವು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಭೌತಿಕ ಜಗತ್ತಿನಲ್ಲಿ ನೀವು ಯಾವುದಾದ್ರೂ ಒಂದು ರೂಪದಲ್ಲಿ ಒಳ್ಳೆಯ ರೀತಿಯಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ. ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲಾಗಿದೆ, ಅದಕ್ಕೆ ತಕ್ಕ ಹಾಗೆ ಸಿದ್ಧತೆ ನಡೀತಾ ಇದೆ ಎನ್ನುವ ಸಂದೇಶ ಈ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ. ಅಂದರೆ ನಿಮಗೆ ಗುರುಬಲ, ದೈವಬಲದ ಜೊತೆಗೆ ನಿಮ್ಮವರ ಹಾರೈಕೆ ಕೂಡ ನಿಮ್ಮ ಜೊತೆ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡ್ತೀರಾ, ಅಂದುಕೊಂಡ ವಿಚಾರಗಳಲ್ಲಿ ಗೆಲುವನ್ನು ಪಡ್ಕೊಳ್ತೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಕೆಲವು ವಿಚಾರಗಳಲ್ಲಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಗುಣಪಡಿಸ್ಕೊಳ್ಳೋಕ್ಕೂ ಕೂಡ ತುಂಬ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಅಂದರೆ ಯಾರಿಂದಲೂ ನಿಮಗೆ ನೋವಾಗಿದೆ, ಅವಮಾನ ಆಗಿದೆ, ಇಲ್ಲ ಹಿಂಸೆ ಆಗಿದೆ, ಇಲ್ಲ ಮೋಸ ಆಗಿದೆ, ಆ ವಿಚಾರಗಳನ್ನು ಪದೇ ಪದೇ ಅವುಗಳನ್ನು ನೀವು ಗುಣಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮೊಳಗೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಾ. ಅಂದರೆ ಅವುಗಳನ್ನೇ ನೆನಪು ಮಾಡಿಕೊಂಡು ನಾನು ಯಾಕೆ ಕೊರಗಬೇಕು, ಅವುಗಳಿಂದ ಹೊರಗೆ ಬರೋಣ, ಅದೇ ನನ್ನ ಜೀವನ ಅಲ್ಲ, ಮುಂದೆ ಕೂಡ ನನಗೆ ಒಂದು ಒಳ್ಳೆ ಭವಿಷ್ಯ ಇದೆ, ಆ ಜೀವನದತ್ತ ನಾನು ಸಾಗೋಣ, ಯಾಕೆ ಹಿಂದಿನ ವಿಚಾರಗಳನ್ನೇ ನೆನಪು ಮಾಡಿಕೊಂಡು ನನ್ನನ್ನು ನಾನು ಹಿಂಸೆಗೆ ತಳ್ಕೊಳ್ಬೇಕು, ಆ ವಿಚಾರದಿಂದ ನಾನು ಹೇಗಾದರೂ ಹೊರಗೆ ಬರಲೇಬೇಕು ಅಂತೇಳಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನಿಮ್ಮ ಮನಸ್ಸನ್ನು, ನಿಮ್ಮ ವಿಚಾರಗಳನ್ನು ಒಂದು ಒಳ್ಳೆಯದ್ರ ಕಡೆ, ಒಳ್ಳೆಯ ಉದ್ದೇಶದ ಕರ್ಮಗಳ ಕಡೆ ವಾಲಿಸ್ತಾ ಇದ್ದೀರಾ. ಸಕಾರಾತ್ಮಕತೆ ಕಡೆ ನೀವು ನಿಮ್ಮನ್ನು ತಗೊಂಡು ಹೋಗ್ತಾ ಇದ್ದೀರಾ ಅನ್ನುವ ಸಂದೇಶ ಈ ಸಮಯದಲ್ಲಿ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ 15 ದಿನಗಳಲ್ಲಿ ನೀವು ಒಂದು ಉತ್ತಮವಾದ ಬದಲಾವಣೆಯನ್ನು ಕಾಣ್ತೀರಾ. ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೂಡ ನಿಮಗೆ ಸಿಗುತ್ತೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ನೀವು ನೆನಪಿಟ್ಕೊಳ್ಬೇಕು, ಅದು ಬಾಬಾರವರ ಆದೇಶದ ಸಂದೇಶದ ಪ್ರಕಾರ ನಿಮಗೆ ಈ ಸಮಯದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ. ಏನಪ್ಪ ವಿಚಾರ ಅಂದರೆ, ಇದೇ ದೃಢತೆಯ ಮನೋಭಾವದಿಂದ ವಿಶ್ವಾಸ ಬಿಟ್ಟು ಮುಂದೆ ಸಾಗ್ತಾ ಇದ್ದೀರಾ. ಅದನ್ನು ಕದಡುವ ಸಂದರ್ಭ
ಸಂದರ್ಭ ಬರುತ್ತೆ. ಅಂದರೆ ಯಾವುದೋ ಜನರು ಅಲ್ಲಿ ನಿಮಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿ ನೀವು ಹಿಂದೆ ಸರ್ಕೊಳ್ಬೇಕು, ಇಲ್ಲ ನೀವು ಚಿಂತೆಗೆ ಈಡಾಗಬೇಕು. ಆ ರೀತಿಯಾಗಿ ದುರ್ಬಲರಾಗುವಂತೆ ನಿಮಗೆ ಕೆಲವೊಂದು ಸಾರಿ ಅಲ್ಲಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾರೆ, ಪ್ರೇರಣೆಯಾಗಲು ಬರ್ತಾರೆ. ಅಂತಹ ಸಮಯದಲ್ಲಿ ಅಂತಹ ಜನರನ್ನ ನೀವು ಮೂಲೆ ಗುಂಪಾಗಿಸ್ಬೇಕೇ ಹೊರತು ನೀವೇ ಮೂಲೆ ಗುಂಪಾಗಬಾರ್ದು ಅನ್ನುವ ಆದೇಶದ ಸಂದೇಶ ನಿಮಗೆ ಇಲ್ಲಿ ಗುರುವಿನ ಮಾರ್ಗದರ್ಶನದಂತೆ ಈ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ನೀವೊಂದು ವಿಶ್ವಾಸ ಇಟ್ಕೊಂಡು ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತೇಳಿ ಹೋಗ್ತಾ ಇದ್ದೀರಾ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ನಕಾರಾತ್ಮಕತೆ ತುಂಬಿದ ಜನರು ನಿಮ್ಮ ಮೇಲೆ ಒಂದು ಪ್ರಭಾವ ಬೀರ್ತಾರೆ. ಆ ಕಡೆ ಹೋಗಬೇಡ, ಇಲ್ಲ ಅದು ನಿನ್ನಿಂದ ಸಾಧ್ಯ ಇಲ್ಲ, ನೀನು ಹೇಗಿದೆಯೋ ಈಗ ಹಾಗೆ ಇದ್ಬಿಡು, ಸಾಧನೆ ಅನ್ನೋದು ತುಂಬ ಕಷ್ಟ, ಅದು ನಿನ್ನಿಂದ ಸಾಧ್ಯವಿಲ್ಲ, ಈ ರೀತಿಯಾಗಿ ನಿನ್ನಲ್ಲಿ ದುರ್ಬಲತೆಯನ್ನು ತುಂಬಲಿಕ್ಕೆ ಪ್ರಯತ್ನ ಪಡ್ತಾರೆ. ನೀನು ದುರ್ಬಲನಲ್ಲ, ನಿನ್ನಲ್ಲಿ ದುರ್ಬಲತೆಯನ್ನು ತುಂಬಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಬಲವಂತವಾಗಿ ತುಂಬಿಸ್ತಾ ಇರುವ ದುರ್ಬಲತೆಯನ್ನು ನೀನು ಸ್ವೀಕರಿಸಬೇಡ. ಈ ಸಮಯದಲ್ಲಿ ಎಚ್ಚರಿಕೆಯಿಂದ ನೀನು ನಿನ್ನ ಪಯಣವನ್ನು ಮುಂದುವರಿಸು, ಖಂಡಿತವಾಗಿ ನಿನಗೆ ಗೆಲುವು ಸಿಗುತ್ತೆ, ನಾನೇ ನಿನ್ನ ಜೊತೆಗಿದ್ದೀನಿ ಅನ್ನುವ ದೈವಬಲ, ಗುರುಬಲ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ. ನಿಮ್ಮ ಯೋಜನೆಯ ಪ್ರಕಾರ, ನಿಮ್ಮ ಕರ್ಮಗಳ ಉದ್ದೇಶದ ಪ್ರಕಾರ 15 ದಿನಗಳವರೆಗೆ ನಿಮ್ಮ ಒಂದು ದೃಢ ವಿಶ್ವಾಸದ ಒಂದು ಹೋರಾಟದ ಪ್ರಕಾರ ನಿಮ್ಮ ಜೀವನದಲ್ಲಿ 15 ದಿನಗಳ ಒಳಗೆ ಒಂದು ಚಮತ್ಕಾರವಾಗುತ್ತದೆ ಅನ್ನುವ ಎನರ್ಜಿ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಅದು ಯಾವುದೋ ಒಂದು ವಿಚಾರದಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಒಂದು ಒಳ್ಳೆಯ ಲಾಭ ಉಂಟಾಗ್ಬೋದು, ಇಲ್ಲ ನಿಮ್ಮವರು ನಿಮ್ಮ ಬಳಿ ಬರಬಹುದು. ಯಾರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರಲ್ಲ ಅವರು ಅವರ ತಪ್ಪಿನ ಅರಿವಾಗಿ ನಿಮ್ಮ ಬಳಿ ಬಂದು ಕ್ಷಮೆಯನ್ನು ಯಾಚಿಸ್ಬೋದು. ಇಲ್ಲ ಅಂದರೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಬಹಳ ದಿನಗಳಿಂದ ಒಂದು ಹೋರಾಟವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರಿ, ಅದು ಒಂದು ಚಮತ್ಕಾರದ ರೀತಿಯಲ್ಲಿ ಅದು ನಿಮ್ಮ ಪರವಾಗಲಿದೆ ಅನ್ನುವ ಸಂದೇಶ ಈ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ. ಇದರ ಮೇಲೆ ನೀವು ದೃಢವಾದ ವಿಶ್ವಾಸವನ್ನು ಇಟ್ಕೊಂಡು ನಿಮ್ಮ ಅಫರ್ಮೇಷನ್, ಒಂದು ಸಂಕಲ್ಪ, ಒಂದು ಪ್ರಾರ್ಥನೆ ಅಂತ ಹೇಳಿ ನಾವೇನೆಲ್ಲ ಹೇಳ್ತೀವಲ್ವ, ಅದರಲ್ಲಿ ನೀವು ಒಂದು ದೃಢವಾದ ವಿಶ್ವಾಸವಿಟ್ಕೊಂಡು ಈ ಬ್ರಹ್ಮಾಂಡಕ್ಕೆ ನೀವು ಸಕಾರಾತ್ಮಕವಾದ ಸಂದೇಶವನ್ನು ಕಳಿಸ್ತಾನೆ ಇರಬೇಕು ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ನಿಮ್ಮ ಪ್ರಾರ್ಥನೆಯನ್ನು ದೃಢವಾಗಿಸಿ, ಆ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿಡಿ, ಖಂಡಿತವಾಗಿಯೂ ನೀವು ಅಂದ್ಕೊಂಡಿರುವ ಕೆಲಸ ಆದಷ್ಟು ಬೇಗನೆ ಚಮತ್ಕಾರದ ರೂಪದಲ್ಲಿ 15 ದಿನಗಳ ಒಳಗೆ ನಡೆಯುತ್ತೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ಯಾವುದೋ ಒಂದು ಹಣ ಬರುವ ವಿಚಾರದಲ್ಲಿ ನೀವು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ರಿ, ಅದರಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗಿತ್ತು, ಆದರೆ ಈಗ ಆ ಅಡೆತಡೆಗಳು ನಿವಾರಣೆ ಆಗ್ತವೆ. ನೀವೇನಿಷ್ಟು ವರ್ಷಗಳಿಂದ ಒಂದು ನಂಬಿಕೆ ಇಟ್ಕೊಂಡಿದ್ದೀರಲ್ಲ, ಆ ನಂಬಿಕೆಯನ್ನು ಎಂದಿಗೂ ಕಳ್ಕೊಂಡು ದುರ್ಬಲರಾಗಬೇಡಿ. ಇದು ನಿಮ್ಮ ಮೇಲೆ ನಕಾರಾತ್ಮಕತೆ ತುಂಬಿರುವ ಜನರು ಅವರ ಪ್ರಭಾವವನ್ನು ಬೀರಿ ನಿಮ್ಮನ್ನು ದುರ್ಬಲತೆಗೆ ತಳ್ತಾ ಇರುವ ಹುನ್ನಾರವಾಗಿದೆ. ಹಾಗಾಗಿ ಅವರ ನಕಾರಾತ್ಮಕತೆಯನ್ನು ನೀವು ನಿಮ್ಮ ಮೇಲೆ ತೆಗೆದುಕೊಳ್ಳಬೇಡಿ. ಯಾರೋ ಬಂದು ಯಾವುದೋ ವಿಚಾರದಲ್ಲಿ ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾರೆ ಅಂದರೆ ಆ ವಿಚಾರಗಳನ್ನು ನಂಬಬೇಡಿ. ಗುರುವಿನ ಮೇಲೆ, ದೈವದ ಮೇಲೆ ಭರವಸೆ ಇಟ್ಟು ನೀವು ಮುಂದೆ ಸಾಗಿ, ಸರಿ ತಪ್ಪುಗಳ ಅರಿವು ನಿಮಗೆ ಉಂಟಾಗುತ್ತದೆ, ಮುನ್ಸೂಚನೆ ನಿಮಗೆ ಸಿಗ್ತದೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ಈ ವಿಚಾರವನ್ನೇ ಮನಸ್ಸಲ್ಲಿ ಇಟ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ದೀರೋ ಅವರಿಗೆ ಇದು ರೆಸಿನೇಟ್ ಆಗುತ್ತೆ. ಅದೇ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು, ಹಾಗೆ ಕೆಲವು ಎಚ್ಚರಿಕೆಗಳನ್ನು ವಹಿಸಿಕೊಂಡು ಮುಂದೆ ಸಾಗಬೇಕು. ಸಂದೇಶ ನೀವು ನಂಬಿದ ಗುರುವಿನಿಂದ, ದೈವದಿಂದ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ನೀವು ಕೂಡ ಈ ಸಮಯದಲ್ಲಿ ಬಹಳ ದೃಢವಾಗೇ ಇದ್ದೀರಾ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದೆ. ಅಂದರೆ ಅದು ಗುರುವಾಗಿರ್ಬೋದು, ದೈವ ಬಲವಾಗಿರ್ಬೋದು, ಬ್ರಹ್ಮಾಂಡ ಆಗಿರ್ಬೋದು. ಒಟ್ಟಾರೆಯಾಗಿ ನೀವು ಆ ಶಕ್ತಿಯ ಫೀಲನ್ನು ಮಾಡ್ಕೊಳ್ತಾ ಇದ್ದೀರಾ. ಯಾವುದೋ ಒಂದು ದಿವ್ಯ ಶಕ್ತಿ ನಿಮ್ಮ ಜೊತೆಗಿದೆ, ಅದು ನಿಮಗೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದೆ. ಹಾಗೆ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗದಂತೆ ತಡಿತಾನೂ ಇದೆ. ಹಾಗೆ ಮುಂದೆ ನಿನಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವ ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡು, ಯಾವುದಕ್ಕೂ ಭಯಪಟ್ಟು ಹಿಂದೆ ಸರಿಬೇಡ, ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ರಕ್ಷಣಾತ್ಮಕವಾದ ಒಂದು ಭರವಸೆಯನ್ನು ಈ ಸಮಯದಲ್ಲಿ ಅದು ನಿಮಗೆ ನೀಡ್ತಾ ಇದೆ. ಅದರ ಅನುಭೂತಿ ಕೂಡ ನಿಮ್ಗೆ ಆಗ್ತಾ ಇದೆ. ಯಾವುದೋ ಒಂದು ಶಕ್ತಿ ನನ್ನ ಜೊತೆಗಿದೆ, ಖಂಡಿತವಾಗಿಯೂ ಮುಂದೆ ಆಗೋದೆಲ್ಲ ಒಳ್ಳೆಯದೇ ಆಗುತ್ತೆ, ನನ್ನಿಂದ ಎಲ್ಲ ಸಾಧ್ಯ ಆಗುತ್ತೆ ಅನ್ನುವ ಆಲೋಚನೆಯನ್ನು ನೀವು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ಒಂದು ದೃಢವಾದ ಹೆಜ್ಜೆಯನ್ನು ಉತ್ತಮವಾದ ದಾರಿಯಲ್ಲಿ ಇಡ್ತಾ ಇದ್ದೀರಾ. ಖಂಡಿತವಾಗಿ ಆ ಉತ್ತಮವಾದ ದಾರಿ ನಿಮಗೆ ಒಂದು ಉತ್ತಮವಾದ ಜೀವನವನ್ನೇ ಕೊಡಿಸುತ್ತೆ. ಹಾಗಾಗಿ ಈ ಸಮಯದಲ್ಲಿ ಧೃತಿಗೆಡಬೇಡ, ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಭರವಸೆಯ ಸಂದೇಶ ಈ ಸಮಯದಲ್ಲಿ ನಿಮಗೆ ಈ ಎನರ್ಜಿಯ ಪ್ರಕಾರ ಬಾಬಾರವರಿಂದ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ನಿಮಗೆ ಬಾಬಾರವರಿಂದ ಕೆಲವು ಉಡುಗೊರೆ ಸಿಕ್ಕರೆ ನೀವು ಕೂಡ ಬಾಬಾರವರಿಗೆ ಯಾವುದೋ ಒಂದು ಉಡುಗೊರೆಯನ್ನು ಅನಿರೀಕ್ಷಿತವಾಗಿ ಕೊಡ್ತಾ ಇದ್ದೀರಾ. ನೀವು ಅಂದ್ಕೊಂಡೇ ಇರಲಿಲ್ಲ, ಆಕಸ್ಮಿಕ ಅದು. ಅಂದರೆ ಇಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಈ ಕಾರ್ಡ್ಗಳನ್ನು ರೀಡ್ ಮಾಡಬೇಕಾದ್ರೆ ನನಗೂ ಕೂಡ ಅನಿಸುತ್ತೆ, ಈ ವಿಚಾರಗಳನ್ನು ನಾನು ರೀಡ್ ಮಾಡಬೇಕಾದ್ರೆ ಅದರಲ್ಲಿ ಬರುವ ಮೆಸೇಜನ್ನು ನಾನು ವಿಸ್ತಾರವಾಗಿ ತಿಳಿಸ್ಬೇಕಾದ್ರೆ ನನಗನ್ಸುತ್ತೆ, ಈ ವಿಚಾರ ನನಗೆ ಸಂಬಂಧಪಟ್ಟಿದೆ ಅಲ್ವಾ, ಇದು ನಡೆಯುತ್ತಲ್ವಾ, ಇದು ನಡಿಬೇಕಲ್ವಾ, ಈ ರೀತಿಯಾಗಿ ನಾನು ಅಂದ್ಕೊಳ್ತಾ ಇರ್ತೀನಿ.
ರೀಡ್ ಮಾಡಬೇಕಾದ್ರೇ ನಾನು ಅದನ್ನು ನನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಇರ್ತೀನಿ. ಖಂಡಿತವಾಗಿ ಅದು ನಡೆಯುತ್ತೆ. ನಾನು ಅಂದ್ಕೊಂಡಿರಲಿಲ್ಲ, ಇವತ್ತು ನಾನು ಅಂದ್ಕೊಂಡಿರಲಿಲ್ಲ, ನಿನ್ನೆ ರಾತ್ರಿ ಪಾಪಾರವರು ನನ್ನ ಕನಸಲ್ಲಿ ಬರ್ತಾರೆ. ಅವ್ರ ಕಾಲು ಬಳೆ ನನಗೆ ಹಿಂದಿನ ಹರಕೆಯನ್ನು ನೆನಪು ಮಾಡಿಕೊಡುತ್ತೆ. ನಾನು ಅದನ್ನು ಇವತ್ತಿನ ದಿನವೇ ಈಡೇರಿಸ್ತೀನಿ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಅದು ಆಕಸ್ಮಿಕನೇ. ನಾನು ಆಕಸ್ಮಿಕ ಅಂತೇಳಿ ಅಂದ್ಕೊಂಡಿದ್ದೀನಿ. ಆದರೆ ಅದು ಆ ಸಮಯಕ್ಕೆ ಸರಿಯಾಗಿ ಆ ಗುರುವು ನನ್ನಿಂದ ಆ ಸೇವೆನ ಸ್ವೀಕರಿಸಿದ್ದಾರೆ ಅನ್ನುವ ಸಂದೇಶ ನನಗೆ ಇಲ್ಲಿ ರೆಸಿನೆಂಟ್ ಆಯಿತು ಸ್ನೇಹಿತರೆ. ಅದೇ ರೀತಿ ನೀವು ಕೂಡ ಅಷ್ಟೇ. ಒಬ್ಬರು ಕಮೆಂಟ್ ಮಾಡಿ ತಿಳಿಸಿದ್ದೀರಾ, ಯಾವ ರೀತಿ ಅಂದರೆ, ಮೇಡಮ್ ನಾನು ಕೂಡ ನಿನ್ನೆ ಬಾಬಾರವರಿಗೆ ಒಂದು ಖಡ್ಗವನ್ನು ತಂದೆ. ಅದೇ ವಿಚಾರದ ಬಗ್ಗೆ ಇವತ್ತು ನಾನು ನನ್ನ ಮನಸ್ಸಲ್ಲಿ ವಿಚಾರಗಳನ್ನು ಮೂಡಿಸ್ಕೊಳ್ತಾ ಇದ್ದೆ. ಅದೇ ಸಮಯಕ್ಕೆ ನನಗೆ ನಿಮ್ಮಿಂದ ಈ ಸಂದೇಶ ಸಿಕ್ತು. ನನಗೆ ಬಹಳ ಖುಷಿ ಆಯಿತು. ಅಯ್ಯೋ, ನನ್ನ ಜೀವನಕ್ಕೆ ಹತ್ತಿರವಾಗಿರುವ ವಿಚಾರಗಳನ್ನು ಹೇಳಿಬಿಟ್ರಲ್ಲ ಇವರು, ಇದು ಹೇಗೆ ಸಾಧ್ಯ ಅಂತ ಹೇಳಿ ನನಗೆ ಸರಿ ಆಶ್ಚರ್ಯ ಆಗ್ಬಿಡ್ತು ಅಂತ ಹೇಳಿದರು. ಅಲ್ಲಿಗೆ ಸ್ನೇಹಿತರೆ, ಈ ವಿಚಾರಗಳು ನಿಮಗೆ ರೆಸಿನೇಟ್ ಆಗ್ತಾ ಇದೆ ಅಂದರೆ ಅದು ನಿಮ್ಮ ಪ್ರಾರ್ಥನೆ, ಅದು ನಿಮ್ಮ ನಂಬಿಕೆ, ಆ ಗುರುವಿನಲ್ಲಾಗಿರ್ಬೋದು, ಆ ದೈವದಲ್ಲಾಗಿರ್ಬೋದು, ನಿಮ್ಮ ಮೇಲಾಗಿರ್ಬೋದು, ಒಂದು ಭರವಸೆ ಇಟ್ಟು ನೀವು ಸಾಕ್ತಾ ಇದ್ದೀರಾ. ಬಾಬಾರವರ ಒಂದು ಸಂದೇಶವನ್ನು ಕೇಳ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಬಾಬಾ ನಮ್ಮ ಜೊತೆಗಿದ್ದಾರೆ, ಒಂದು ಪರಿಹಾರವನ್ನು ಕೊಡ್ತಾರೆ, ಅದರಿಂದ ನನಗೆ ಒಂದು ಧೈರ್ಯ ಸಿಗುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ ಅನ್ನುವ ವಿಶ್ವಾಸದಿಂದ ನೀವು ನೋಡ್ತೀರಾ. ಅಂದರೆ ಅದಕ್ಕೆ ತಕ್ಕ ಹಾಗೆ ಈ ಸಂದೇಶಗಳ ಮೂಲಕ ನಿಮಗೆ ಬಾಬಾರವರ ಬ್ಲೆಸ್ಸಿಂಗ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಹಾಗೆ ಹೀಲ್ ಕೂಡ ಮಾಡ್ತಾ ಇರ್ತಾರೆ. ನಿಮ್ಮಿಂದ ಕೆಟ್ಟದನ್ನು ಹೊರಗೋಡಿಸಿ ನಿಮ್ಮನ್ನು ಹೀಲ್ ಮಾಡ್ತಾರೆ, ಗುಣಪಡಿಸ್ತಾ ಇರ್ತಾರೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಯಾಕಂದರೆ ಇದನ್ನು ನೀವು ಅಷ್ಟೇ ವಿಶ್ವಾಸದಿಂದ ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ ಅಂದಮೇಲೆ ಖಂಡಿತವಾಗಿ ಈ ಸಮಯದಲ್ಲಿ ಅವರ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ನಿಮಗೆ ನೇರವಾಗಿ ಈ ಸಂದೇಶದ ಮೂಲಕ ನಿಮಗೆ ಸಿಗುತ್ತೆ ಸ್ನೇಹಿತರೆ, ರೆಸಿನೆಂಟ್ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ ಇದನ್ನು ಕೇಳಿದ ತಕ್ಷಣ. ಅದಕ್ಕೆ ತಕ್ಕ ಹಾಗೆ ಯಾವ ರೀತಿಯಲ್ಲಿ ದಾರಿಯನ್ನು ಮಾಡ್ಕೊಳ್ಬೇಕು ಅಂತ ಕೂಡ ನಿಮಗೆ ಆ ಕ್ಷಣ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಆಗ ನೀವು ಅದೇ ರೀತಿ ಯೋಚನೆ ಮಾಡಿ ಯೋಜನೆಯನ್ನು ಮಾಡ್ತೀರಾ ಸ್ನೇಹಿತರೆ. ಅಂದರೆ ನಾನು ಬೆಳಗ್ಗೆ ಇನ್ನು ಸಂದೇಶ ಕೇಳಿದೆ, ಇದರಲ್ಲಿ ಈ ರೀತಿ ಇತ್ತು, ಹಾಗಾಗಿ ನಾನು ಈ ರೀತಿಯಾಗಿ ಪರಿವರ್ತನೆ ಮಾಡಿಕೊಂಡು ಈ ದಾರಿಯಲ್ಲಿ ಸಾಗೋಣ ಅಂತೇಳಿ ನೀವು ಅಂದ್ಕೊಳ್ತೀರಾ. ಅಂದರೆ ಖಂಡಿತವಾಗಿ ಅದು ನೇರವಾಗಿ ಬಾಬಾರವರು ನಿಮಗೆ ಕೊಡ್ತಾ ಇರುವ ಬ್ಲೆಸ್ಸಿಂಗ್ ಆಗಿರುತ್ತೆ ಈ ಸಂದೇಶದ ಮೂಲಕ ಸ್ನೇಹಿತರೆ. ಅದಕ್ಕೋಸ್ಕರನೇ ಅದು ಆ ಸಮಯದಲ್ಲಿ ನಿಮಗೆ ರೆಸಿನೆಟ್ ಆಗಿ ಅಲ್ಲಿಂದ ನೀವು ಅದರ ಪ್ರಕಾರನೇ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಅಂದರೆ ಎಲ್ಲವೂ ಇಲ್ಲಿ ಒಂದು ನಂಬಿಕೆಯ ಆಧಾರದ ಮೇಲೆ ನಡೆಯುತ್ತೆ. ಅಂದರೆ ಯಾವುದೋ ಕಾಣದ ಕೈಗಳು, ದಿವ್ಯ ಶಕ್ತಿಗಳು ನಮ್ಮ ಸುತ್ತ ಅಷ್ಟೇ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರ್ತವೆ ಸ್ನೇಹಿತರೆ. ಶಕ್ತಿಯುತವಾದ ಊರ್ಜೆಗಳ ಪ್ರಕಾರ. ಅಂದರೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ಅದೇ ತರಹದ ಶಕ್ತಿಗಳು ನಮ್ಮ ಸುತ್ತ ಕೆಲಸ ಮಾಡ್ತವೆ. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಅಂಥದ್ದೇ ಗುರುವಿನ ಮಹತ್ವವುಳ್ಳ ಗುರುತ್ವಾಕರ್ಷಣೆಯ ಶಕ್ತಿಯ ಊರ್ಜೆಗಳು ನಮ್ಮ ಸುತ್ತ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತವೆ ಸ್ನೇಹಿತರೆ. ಹಾಗಾಗಿ ನಮಗೆ ಆ ಸಮಯದಲ್ಲಿ ತಕ್ಷಣ ಪರಿಹಾರ ಸಿಗುತ್ತೆ, ತಕ್ಷಣ ಎಚ್ಚರಿಕೆ ಕೂಡ ಸಿಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋ ವಿಚಾರ ಏನಪ್ಪ ಅಂದರೆ, ನೀವು ಮಾಡ್ತಾ ಇರುವ ಯಾವ ಸೇವೆಯೂ ವ್ಯರ್ಥ ಆಗೋದಿಲ್ಲ. ಅಂದರೆ ಅದು ಕೆಟ್ಟದೇ ಆಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು, ಅದಕ್ಕೆ ಫಲ ಖಂಡಿತವಾಗಿ ನೀವೇ ಅನುಭವಿಸಬೇಕು, ಅಂದರೆ ಭೋಗಿಸ್ಬೇಕು ಅನ್ನುವ ಸಂದೇಶ ಈ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ಯಾರಿಗೋ ನಾವು ಕೆಟ್ಟದನ್ನು ಬಯಸ್ತಾ ಇದ್ದೀವಿ ಅಂದರೆ ಖಂಡಿತ ನಮಗೆ ಅದು ಮುಂದಿನ ಜೀವನದಲ್ಲಿ, ಖಂಡಿತ ಈ ವರ್ತಮಾನದಲ್ಲಿ ನಾವು ಯಾರಿಗೋ ಕೆಟ್ಟದನ್ನು ಬಯಸ್ತಾ ಇದ್ದೀವಿ ಅಂದರೆ ಅದು ನಮಗೆ ಖಂಡಿತವಾಗಿಯೂ ಭವಿಷ್ಯತ್ ಕಾಲದಲ್ಲಿ ಅದು ನಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಹಾಗೆ ನಾವು ಈ ವರ್ತಮಾನದಲ್ಲಿ ಯಾರಿಗೂ ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ, ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀವಿ, ಒಳ್ಳೆಯ ಕರ್ಮವನ್ನು ಮಾಡ್ತಾ ಇದ್ದೀವಿ, ಒಳ್ಳೆಯ ಪ್ರೇರಣಾತ್ಮಕವಾಗಿ ನಾವು ಇನ್ನೊಬ್ಬರಿಗೆ ಪ್ರೇರಣೆಯಾಗಿದ್ದೀವಿ, ಇಲ್ಲ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾದಷ್ಟು ಒಂದು ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಅಂದರೆ ನಮ್ಮ ಭವಿಷ್ಯತ್ ಕಾಲವನ್ನು ರೂಪಿಸಿಕೊಡುತ್ತೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಗುರುವಿನ ಶಿಕ್ಷಣದ ರೂಪದಲ್ಲಿ ಒಂದು ಮಾರ್ಗದರ್ಶನವಾಗಿ ಸಿಗ್ತಾ ಇದೆ ಸ್ನೇಹಿತರೆ. ಯಾಕಂದರೆ ಬಾಬಾರವರು ಒಬ್ಬ ಗುರುವಾಗಿದ್ದಾರಲ್ವಾ, ವಿಶ್ವಗುರು ಅಂತಲೇ ಹೇಳ್ಬೋದು, ಬ್ರಹ್ಮಾಂಡ ಅಂತಲೇ ಹೇಳ್ಬೋದು. ನಾವು ಯಾವುದನ್ನು ಆಲೋಚಿಸ್ತೀವಿ, ಯೋಜಿಸ್ತೀವಿ, ಅವರನ್ನು ನಂಬಿ ನಡೀತಿದ್ದೀವಿ ಅಂದಾಗ, ನಾವು ಅವರನ್ನು ನಂಬಿ ನಡೀತಾ ಇದ್ದೀವಿ ಅಂದರೆ ನಮ್ಮ ಆಲೋಚನೆಗಳು ಎಲ್ಲವೂ ಯೋಜನೆಗಳನ್ನು ಅವರು ಪರಿಪೂರ್ಣವಾಗಿ ಗಮನಿಸ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಕೆಟ್ಟದನ್ನು ನಮ್ಮಿಂದ ಮಾಡಲಿಕ್ಕೆ ಅವ್ರು ಬಿಡೋದು ಇಲ್ಲ. ಹಾಗೆ ಒಳ್ಳೆಯದನ್ನು ಆಗೋದ್ರಿಂದ ಅವರು ಒಳ್ಳೇದಾಗೋದನ್ನು ಕೂಡ ಯಾರಿಂದಲೂ ತಡೆಯೋಕ್ಕೆ ಆಗೋದಿಲ್ಲ, ಅದನ್ನು ಕೂಡ ಅವ್ರು ಮಾಡೋಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಅಂದರೆ ಗುರುವು ರಕ್ಷಣೆಯಾಗಿ ನಮ್ಮ ಜೊತೆ ಬೆಂಬಲವಾಗಿ ನಿಲ್ತಾರೆ ಪ್ರತಿ ಹಂತದಲ್ಲೂ, ಪ್ರತಿ ಕ್ಷಣದಲ್ಲೂ. ಮುಂದಿನ 15 ದಿನಗಳ ಒಳಗೆ ನೀವು ಯಾವುದಾದ್ರೂ ಒಂದು ಪ್ರವಾಸಕ್ಕೆ ಹೋಗುವ ಸಂಭವ ಹೆಚ್ಚಿದೆ ಅಂತ ಹೇಳಿ ಇಲ್ಲಿ ನಿಮಗೆ ಈ ಎನರ್ಜಿಯ ಪ್ರಕಾರ ಒಂದು ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ. ಅದು ತೀರ್ಥಕ್ಷೇತ್ರಗಳ ಭೇಟಿಯಾಗಿರ್ಬೋದು, ಇಲ್ಲ ಅಂದರೆ ಯಾವುದೋ ಒಂದು ಮದುವೆ ಸಮಾರಂಭಕ್ಕೆ ಹೋಗೋ ವಿಚಾರ ಆಗಿರ್ಬೋದು. ಒಟ್ಟಾರೆಯಾಗಿ 15 ದಿನಗಳ ಒಳಗೆ ನೀವು ಒಂದು ಪ್ರವಾಸವನ್ನು ಕೈಗೊಳ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ. ಆ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಆದರೆ ಅಮೃತವು ವಿಷ, ಹಾಗಾಗಿ ನಿನ್ನ ಎಚ್ಚರಿಕೆಯಲ್ಲಿ ನೀನಿರು, ನಾನು ನಿನ್ನ ಜೊತೆಗೆ ಇದ್ದೀನಿ ಅನ್ನುವ ಸಂದೇಶ ಈ ಸಮಯದಲ್ಲಿ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದರೋ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ. ಹಾಗಂತ ಭಯ ಪಡೋದು ಬೇಡ. ನಿಮ್ಮ ಸುತ್ತ ಏನು ನಡೀತಾ ಇದೆ ಅನ್ನುವ ಗಮನ ನಿಮಗೆ ಇರಲಿ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ.
ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ನೀವು ತಗೊಂಡೋಗಿರೋ ವಸ್ತುಗಳ ಬಗ್ಗೆ ಆಗಿರ್ಬೋದು, ನಿಮಗೆ ಸ್ವಲ್ಪ ಹೆಚ್ಚಿನ ಗಮನವಿರಬೇಕು ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಹಾಗೆ ಕೆಲವರು ಈ ವಿಡಿಯೋನ ಈ ಸಮಯದಲ್ಲಿ ನೋಡ್ತಾ ಇದ್ದಾರಲ್ಲ, ಅವರ ಎನರ್ಜಿ ಪ್ರಕಾರ ಇಲ್ಲಿ ಏನು ಮೆಸೇಜ್ ಸಿಗ್ತಾ ಇದೆ ಅಂದರೆ, ಕೆಲವರಿಗೆ ಏನಾದರೂ ಮಾಡಬೇಕು ಅನ್ನೋ ಹಂಬಲ ಇದೆ, ಆಸೆ ಇದೆ, ಆದರೆ ಅದಕ್ಕೆ ದಾರಿ ಅವಕಾಶಗಳು ಸಿಗ್ತಾ ಇಲ್ಲ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಏನಪ್ಪ ಮೆಸೇಜ್ ಬಾಬಾರವರಿಂದ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ, ನಿಮ್ಮಲ್ಲಿ ಕೆಲವು ಕೊರತೆಗಳಿವೆ. ಅಂದರೆ ಧೈರ್ಯದ ಕೊರತೆ ಇದೆ, ಆತ್ಮಬಲದ ಕೊರತೆ ಇದೆ, ಆತ್ಮವಿಶ್ವಾಸದ ಕೊರತೆ ಇದೆ. ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯನಾ, ಯಾವ ದಾರಿನೂ ಕಾಣಿಸ್ತಾ ಇಲ್ಲ, ಹಾಗಾದರೆ ನಾನು ಮಾಡೋದಾದರೂ ಏನು ಅನ್ನುವ ಚಿಂತೆ ನೀವು ಮಾಡ್ತಾ ಇದ್ದೀರಾ. ಆ ಚಿಂತೆಯಲ್ಲಿ ನಿಮಗೆ ಮುಂದಿನ ದಾರಿ ಅಸ್ಪಷ್ಟವಾಗಿ ಕಾಣ್ತಾ ಇದೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ದಾರಿ ಸ್ಪಷ್ಟವಾಗಿ ಕಾಣಬೇಕು ಅಂದರೆ ಮೊದಲು ನೀವು ಒಂದು ಬಲವಾದ ವಿಶ್ವಾಸದೊಂದಿಗೆ ಎದ್ದು ನಿಲ್ಲಬೇಕು. ದೃಢವಾದ ಪ್ರಾರ್ಥನೆಯೊಂದಿಗೆ ನೀವು ಒಂದು ಸಂಕಲ್ಪವನ್ನು ಮಾಡಿ ನೀವು ಒಂದು ದಾರಿಯಲ್ಲಿ ಮುಂದೆ ಒಂದು ಹೆಜ್ಜೆ ಇಟ್ಟರೆ ನಿಮಗೆ ಯಾವ ದಾರಿ ಬೇಕು ಅಂತೇಳಿ, ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತೇಳಿ ಆ ದಾರಿಯೇ ನಿಮ್ಮ ಎದುರಿಗೆ ಬಂದು ತೆರೆದುಕೊಳ್ಳುತ್ತೆ. ಅಂದರೆ ಆ ದಾರಿಯಲ್ಲಿ ಬಾ, ನಾನು ನಿನ್ನ ಜೊತೆಗೆ ಇದ್ದೀನಿ ಎನ್ನುವ ಸಂದೇಶ ಇಲ್ಲಿ ಬಾಬಾ ಈ ಮೂಲಕ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಆ ದುರ್ಬಲತೆಯನ್ನು ಅಂದರೆ ನಿಮ್ಮ ಮನಸ್ಸಲ್ಲಿ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯನಾ, ಹಣ ಇಲ್ಲ, ನನಗೆ ಯಾರ್ದು ಸಪೋರ್ಟ್ ಇಲ್ಲ, ನಾನು ಏನು ಮಾಡಬೇಕು, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ನೀವು ಮಾಡ್ಕೊಳ್ಳೋದನ್ನು ಬಿಟ್ಟು ನನ್ನ ಪಾದಗಳ ಮೇಲೆ ಆ ಪ್ರಶ್ನೆಯನ್ನು ಇಟ್ಟು ಮುಂದೆ ದೃಢವಾದ ಒಂದು ಹೆಜ್ಜೆ ಇಟ್ಟು ನೋಡು, ಆಗ ತನ್ನಿಂದ ತಾನೇ ಆ ದಾರಿ ಅವಕಾಶ ನಿನಗೆ ಸಿಗುತ್ತೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಬಾಬಾರವರಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ನಿನ್ನ ಮೇಲೆ ನಿನಗೆ ದೃಢ ವಿಶ್ವಾಸವಿಲ್ಲದ ಮೇಲೆ ಗೊಂದಲದ ಆಲೋಚನೆಯಲ್ಲಿ ಖಿನ್ನತೆಯಲ್ಲಿ ನೀನೇ ಮುಳುಗಿದೆಯಾ. ಹಾಗಾಗಿ ನಾನು ತೋರಿಸುತ್ತಿರುವ ದಾರಿ ನಿನಗೆ ಅಸ್ಪಷ್ಟವಾಗಿ ಕಾಣುತ್ತಿದೆ, ಅದನ್ನು ಅರ್ಥ ಮಾಡಿಕೋ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಕೆಲವರಿಗೆ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ಯಾವ ಮೆಸೇಜ್ ಸಿಗ್ತಾ ಇದೆ ಅಂದರೆ, ಇಂಡಿಪೆಂಡೆಂಟ್ ಎನರ್ಜಿ ಕಾಣಿಸ್ತಾ ಇದೆ ಸ್ನೇಹಿತರೆ ಕೆಲವರಲ್ಲಿ. ಇಲ್ಲಿ ಅಂದರೆ ಯಾವ ದಾರಿಯನ್ನು ಕಾಯೋದು ಬೇಡ, ಯಾರೋ ಬಂದು ನನ್ನ ಜೀವನವನ್ನು ಬದಲಾಯಿಸ್ತಾರೆ ಅಂತೇಳಿ ಕಾಯೋದು ಬೇಡ, ಯಾರೋ ಬಂದು ನನಗೆ ಕೆಲಸ ಮಾಡಿಕೊಡ್ತಾರೆ ಅಂತೇಳಿ ಕಾಯೋದು ಬೇಡ, ಯಾರೋ ನನಗೆ ಏನೋ ತಂದು ಕೊಡ್ತಾರೆ ಅಂತೇಳಿ ನಾನು ಯಾಕೆ ಕಾಯಬೇಕು, ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡೋಣ, ಅದಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಿದೆ. ಅದರಿಂದ ನೀವು ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಆದರೂ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ. ಅದರಿಂದ ನಿಮಗೆ ತೃಪ್ತಿ ಇದೆ. ಯಾರದ್ದು ಸಹಾಯ ಇಲ್ಲದೆ ನಾನು ಏನಾದರೂ ಒಂದು ಮಾಡ್ಕೊಳ್ತಾ ಇದ್ದೀನಲ್ಲ ಅನ್ನುವ ಒಂದು ತೃಪ್ತಿ ಇದೆ. ಈ ಸಮಯದಲ್ಲಿ ನಿಮ್ಮಲ್ಲಿ ಹೈ ಎನರ್ಜಿ ಇದೆ. ಈ ಎನರ್ಜಿಯನ್ನು ನೀವು ಮುಂದುವರಿಸ್ಕೊಂಡು ಹೋದಾಗ ಖಂಡಿತವಾಗಿಯೂ ನೀವು ಆಕರ್ಷಣೆ ಮಾಡ್ಕೊಳ್ತೀರಾ ಒಳ್ಳೆಯದನ್ನು ನಿಮ್ಮ ಕಡೆ. ಒಂದು ಸಂಪತ್ತಾಗಿರ್ಬೋದು, ನೀವು ಅಂದ್ಕೊಂಡಿರುವ ಕೆಲಸ ಆಗಿರ್ಬೋದು, ಇರುವ ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರನ ನೀವು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀರಾ. ಅಂತಹ ಸಮಯದ ಸ್ಥಿತಿಯಲ್ಲಿ ನೀವು ಇದ್ದೀರಾ ಅಂದರೆ ನಿಮ್ಮಲ್ಲಿ ಈಗ ಹೈ ಎನರ್ಜಿ ಇದೆ. ಯಾರನ್ನು ಯಾಕೆ ಕಾಯೋಣ, ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ ಅನ್ನುವ ಹೈ ಎನರ್ಜಿ ನಿಮ್ಮಲ್ಲಿ ಇರೋದ್ರಿಂದ ನಿಮಗೆ ಮುಂದಿನ ದಾರಿಯೂ ಸಿಗುತ್ತೆ, ಹಾಗೆ ಅವಕಾಶಗಳು ಕೂಡ ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಅನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕು ಅನ್ನುವ ಎನರ್ಜಿಯ ಸಂದೇಶ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಇದನ್ನು ನೀವು ಬಾಬಾರವರ ಆದೇಶ ಅಂತನಾದರೂ ಅಂದ್ಕೊಳ್ಳಿ, ಮಾರ್ಗದರ್ಶನ ಅಂತನಾದರೂ ಅಂದ್ಕೊಳ್ಳಿ, ಆದರೆ ಇದು ನಿಮಗೆ ಬಹಳ ಮುಖ್ಯವಾದ ಸಂದೇಶ ಅಂತ ಹೇಳಿ ಈ ಎನರ್ಜಿಯ ಪ್ರಕಾರ ನಿಮಗೆ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಕೆಲವರ ಪ್ರೀತಿಯ ವಿಚಾರದ ಬಗ್ಗೆ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ನೀವು ಅಷ್ಟು ಸುಲಭವಾಗಿ ಪ್ರೀತಿಯ ವಿಚಾರದಲ್ಲಿ ಎಲ್ಲರನ್ನು ನಂಬುವ ಹಾಗಿಲ್ಲ. ಶುದ್ಧವಾದ ಪ್ರೀತಿ ಯಾವುದೇ ರೀತಿಯ ಪ್ರತಿಫಲವನ್ನು ಬಯಸೋದಿಲ್ಲ. ಅದು ನೀವು ಚೆನ್ನಾಗಿರಬೇಕು, ಎಲ್ಲೇ ಇದ್ರೂ ನೀವು ಚೆನ್ನಾಗಿರಲಿ, ನಿಮ್ಮಿಂದ ಅದು ಯಾವುದೇ ರೀತಿ ಅಪೇಕ್ಷೆಯನ್ನು ಪಡೋದಿಲ್ಲ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ಅವರು ನಿಮ್ಮಿಂದ ಒಂದು ಪ್ರೀತಿಯ ಭರವಸೆಯನ್ನಷ್ಟೇ ಬಯಸ್ತಾರೆ. ಅದು ಬಿಟ್ಟು ಅವರು ನಿಮ್ಮಿಂದ ಯಾವುದೋ ರೀತಿಯ ವಸ್ತುಗಳನ್ನಾಗಲಿ ಯಾವುದೇ ರೀತಿಯ ಒಂದು ಸಮರ್ಪಣೆಯ ಭಾವವನ್ನು ಅವರು ಬಯಸ್ತಾ ಇಲ್ಲ. ಸ್ವಚ್ಛವಾದ ಶುದ್ಧವಾದ ಪ್ರೀತಿಯನ್ನಷ್ಟೇ ಅವರು ಈ ಸಮಯದಲ್ಲಿ ಬಯಸ್ತಾ ಇದ್ದಾರೆ. ಅಂದರೆ ಅದು ಶುದ್ಧವಾದ ಪ್ರೀತಿಯಾಗಿರುತ್ತೆ. ಇಲ್ಲ ಅವರು ನಿಮ್ಮಿಂದ ಆ ಪ್ರೀತಿಗಿಂತ ಯಾವುದಾದ್ರೂ ಬೇರೆ ವಸ್ತುಗಳ ಬಗ್ಗೆ, ಆ ನಿಮ್ಮಲ್ಲಿರುವ ಪ್ರೀತಿಗಿಂತ ನಿಮ್ಮ ಸುತ್ತ ಇರುವ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಆಗಿರ್ಬೋದು, ವಸ್ತುಗಳ ಬಗ್ಗೆ ಆಗಿರ್ಬೋದು, ಒಂದು ಸಮರ್ಪಣಾ ಭಾವದ ಬಗ್ಗೆ ಆಗಿರ್ಬೋದು, ಒಂದು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂದರೆ ಅಲ್ಲಿ ಎಲ್ಲೋ ಆ ಪ್ರೀತಿಯಲ್ಲಿ ಸ್ವಲ್ಪ ಕಲ್ಮಶ ಇದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಆ ಸಮಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಗೆ ಎಷ್ಟೇ ಅವ್ರ ಮೇಲೆ ಪ್ರೀತಿ ಇದ್ರೂ ಹಾಗಂತ ಅದನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಬೇಡಿ. ಇದರಿಂದ ಮುಂದೆ ಅನಾಹುತ ಆಗುತ್ತದೆ. ಆ ಅನಾಹುತಕ್ಕೆ ನೀವೇ ಜವಾಬ್ದಾರರಾಗಿರುತ್ತೀರಾ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಪ್ರೀತಿಯ ವಿಚಾರದಲ್ಲಿ.
ಮುಚ್ಚಿ ಎಲ್ಲವನ್ನ ನಂಬಬೇಡಿ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ಸಮಸ್ಯೆ ದುಃಖವಾಗಿ ಪರಿಣಾಮ ಬೀರುತ್ತದೆ ನಿಮ್ಮ ಜೀವನದ ಮೇಲೆ ಅಂತ ಹೇಳಿ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇದೆ. ಹಾಗೆ ಕೆಲವರು ನಿಮ್ಮಿಂದ ದೂರವಾಗಿದ್ದಾರೆ. ಅವರು ಈ ಸಮಯದಲ್ಲಿ ಯಾವ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ, ಈ ಸಮಯದಲ್ಲಿ ಅವರು ನಿಮ್ಮನ್ನು ಬಯಸ್ತಾ ಇದ್ದಾರೆ, ನಿಮ್ಮ ಪ್ರೀತಿಯನ್ನು ಹಾಗೆ ನಿಮ್ಮ ಕಾಳಜಿಯನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಾನು ಅವಳ ಜೊತೆಗಿದ್ದಿದ್ರೆ, ಅವನ ಜೊತೆಗಿದ್ದರೆ ನಾನು ಚೆನ್ನಾಗಿರ್ತಿದ್ನಾ, ನಾನು ಯಾಕೆ ಆ ಸಮಯದಲ್ಲಿ ಈ ರೀತಿ ತೀರ್ಮಾನ ತಗೊಂಡೆ, ನನ್ನ ಅಹಂಕಾರ ಕಾರಣನ, ಇಲ್ಲ ನಾನು ನನ್ನವರ ಮಾತನ್ನು ಕೇಳಿಬಿಟ್ನಾ, ಅವಳ ಮನಸ್ಸಿಗೆ ಇಲ್ಲ ಅವನ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿಬಿಟ್ಟೆ, ಅವಳಿಗೆ ಕೀಳರಿಮೆಯನ್ನು ತೋರಿಸ್ಬಿಟ್ಟೆ ಅಂತ ಹೇಳಿ ಈಗ ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಒಂದು ಕಾಳಜಿಯ ಫೀಲ್ ಆಗ್ತಾ ಇದೆ. ನೀವು ಅವರ ಬಳಿ ಮರಳುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ. ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ನೀವು ಅವರ ಬಳಿ ಮರಳಿ ಹೋಗುವ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೀರಾ. ಅದರ ಬಗ್ಗೆನೇ ನೀವು ಹಗಲು ರಾತ್ರಿ ಯೋಚಿಸ್ತಾ ಇದ್ದೀರಾ. ನೀವು ಯಾವುದನ್ನು ಹಗಲು ರಾತ್ರಿ ಯೋಚಿಸ್ತೀರೋ ಅದು ಖಂಡಿತವಾಗಿಯೂ ಆಗತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು. ಅಂದರೆ ನೀವು ಯಾರನ್ನೋ ಬಯಸ್ತಾ ಇದ್ದೀರಾ, ಬಹಳ ಪ್ರಾಮಾಣಿಕವಾಗಿ ಬಯಸ್ತಾ ಇದ್ದೀರಾ. ಅಂದರೆ ಅವರು ಕೂಡ ನಿಮ್ಮ ಬಗ್ಗೆ ಒಂದು ಪರಿವರ್ತನೆ ಹೊಂದಿದ್ದಾರೆ. ಅವರು ಕೂಡ ನಿಮ್ಮ ಬಗ್ಗೆ ಅಷ್ಟೇ, ಅವರು ಕೂಡ ನಿಮ್ಮ ಹತ್ರ ಬರಬೇಕು, ಮತ್ತೆ ಜೀವನವನ್ನು ಹೊಸದಾಗಿ ಶುರು ಮಾಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಸಂಬಂಧದಲ್ಲಿ ಸಾಗಬೇಕು ಅಂತೇಳಿ ಅವರು ಕೂಡ ಹಂಬಲಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಏನನ್ನ ಪದೇ ಪದೇ ಹಂಬಲಿಸ್ತೀರೋ, ಪದೇ ಪದೇ ನಿಮ್ಮ ಸುಪ್ತ ಮನಸ್ಸಿನಡೆಗೆ ಅದನ್ನು ಜಾಗೃತಾವಸ್ಥೆಗೆ ತಂದುಕೊಡ್ತೀರೋ, ಅಂದರೆ ಈ ಬ್ರಹ್ಮಾಂಡಕ್ಕೆ ನೀವು ಪದೇ ಪದೇ ಒಂದು ಮೆಸೇಜನ್ನು ಕಳಿಸ್ತಿರಲ್ಲ, ಅದು ನಿಮಗೆ ಮರಳಿ ಮರಳಿ ಸಿಗ್ತದೆ. ಆದಷ್ಟು ಬೇಗನೆ ನೀವು ಅಂದ್ಕೊಂಡಿರುವ ಒಂದು ಜೀವ ನಿಮ್ಮ ಬಳಿ ಬರುತ್ತೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ, ರೆಸನೆಟ್ ಆಗ್ತಾ ಇದೆ. 15 ದಿನಗಳ ಒಳಗೆ ಇದರ ಒಂದು ಸೂಚನೆ ನಿಮಗೆ ಸಿಗುತ್ತೆ. ಇಲ್ಲ ಅವರೇ ನಿಮ್ಮ ಹತ್ರ ಬರ್ತಾರೆ, ಇಲ್ಲ ಬಂದು ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನುವ, ನನ್ನ ತಪ್ಪಾಯಿತು, ಇಲ್ಲ ಅದೇನೋ ಆಗಿ ಹೋಗ್ಬಿಡ್ತು ಆ ಸಮಯದಲ್ಲಿ, ಹಾಗಾಗಿ ನಾವಿಬ್ಬರು ಈಗ ಒಟ್ಟಾಗಿ ಇರೋಣವಾ ಅಂತೇಳಿ ಕೇಳೋ ಸಂದರ್ಭ ಕೂಡ ಬರುತ್ತೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಇಲ್ಲಿ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಅಂತಹ ಪರಿವರ್ತನೆ ಖಂಡಿತವಾಗಿಯೂ ನಿಮಗೆ 15 ದಿನಗಳ ಒಳಗೆ ಸಿಗುತ್ತೆ ಎನ್ನುವ ಎನರ್ಜಿ ಇಲ್ಲಿ ರೆಸನೇಟ್ ಆಗ್ತಾ ಇದೆ. ಹಾಗೆ ಅಂತಹ ಕೆಲವು ಸಂಬಂಧಗಳನ್ನು ನೀವು ಸರಿಪಡಿಸಿಕೊಳ್ಳುವುದರ ಜೊತೆಗೆ ಉತ್ತಮವಾದ ಜೀವನವನ್ನು ಮಾಡ್ತೀರಾ. ಹಾಗೆ ಅವರು ಈ ಸಮಯದಲ್ಲಿ ನಿಮ್ಮ ಬಗ್ಗೆ, ನಿಮಗೆ ನೋವು ಕೊಟ್ಟದರ ಬಗ್ಗೆ, ಅವಮಾನ ಮಾಡಿದ್ದರ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ನಾನು ಎಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ಹೇಳಿ ಅವರೇ ಅವ್ರ ಬಗ್ಗೆ ಒಂದು ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಬೇಗನೆ ನಿಮ್ಮ ಸಂಬಂಧಗಳು ಸುಧಾರಿಸ್ತವೆ ಅನ್ನುವ ಸಂದೇಶ ಈ ಸಮಯದಲ್ಲಿ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ಈ ವಿಚಾರದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ರು ಅವರಿಗೆ ಈ ವಿಚಾರಗಳು ರೆಸನೇಟ್ ಆಗುತ್ತೆ. ಅಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರೂ ಇದನ್ನು ನೋಡ್ತಾ ಇರ್ತೀರಾ. ಯಾರಿಗೆ ಯಾವ ವಿಚಾರಗಳು ರೆಸನೇಟ್ ಆಗುತ್ತೋ ಅವರು ಆ ವಿಚಾರಗಳನ್ನು ತಗೊಂಡು ಆ ವಿಚಾರದ ಮೇಲೆ ನೀವು ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ. ಗುರುವಿಗೆ ಸಮರ್ಪಣೆ ಆಗಬೇಕಾಗಿರುತ್ತೆ. ಗುರುವಿಗೆ ಸಮರ್ಪಣೆ ಆಗಬೇಕು, ಹಾಗೆ ದೈವಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಅಂದರೆ ಒಂದು ಉತ್ತಮವಾದ ಸಂದೇಶವನ್ನು ಈ ಬ್ರಹ್ಮಾಂಡಕ್ಕೆ ನೀವು ಕಳಿಸ್ತಾನೆ ಇರಬೇಕು. ಅದಕ್ಕೆ ಪ್ರತಿಯಾಗಿ ನಿಮಗೆ ಉತ್ತರ ಮರಳಿ ಮರಳಿ ಸಿಗ್ತಾ ಹೋಗುತ್ತೆ, ನಿಮ್ಮ ಗೆಲುವಿನ ರೂಪದಲ್ಲಿ, ಜೀವನದ ರೂಪದಲ್ಲಿ, ಸಂತೋಷದ ರೂಪದಲ್ಲಿ ಎನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಇಲ್ಲಿ ಇನ್ನೊಂದು ಎನರ್ಜಿಯ ಪ್ರಕಾರ ಇಲ್ಲಿ ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಶತ್ರುಗಳ ಬಗ್ಗೆ ನೀವು ಯೋಚನೆ ಮಾಡೋದೇ ಬೇಡ. ಈಗ ಅವರಿಗೆ ಒಂದು ಸಮಸ್ಯೆ ಸೃಷ್ಟಿಯಾಗಿ ಅವ್ರ ಬಗ್ಗೆನೇ ಯೋಚನೆ ಮಾಡಲಿಕ್ಕೆ ಸಮಯವಿಲ್ಲದಂತಾಗ್ಬಿಟ್ಟಿದೆ. ಯಾವುದೋ ಒಂದು ಶಕ್ತಿ ನಿಮ್ಮೆಡೆಗೆ ಅವರು ಬರೋದನ್ನು ತಡೀತಾ ಇದೆ. ಅವರಿಗೆ ಮರಳಿ ಕರ್ಮವೆಂಬಂತೆ ಫಲವನ್ನು ನೀಡ್ತಾ ಇದೆ. ಅದರಿಂದ ಅವರು ಅವರ ಜೀವನದಲ್ಲೇ ಒಂದು ಸಮಸ್ಯೆಯ ಸುಳಿಗೆ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಈಗ ಅವರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡುವ ಸಮಯವೇ ಇಲ್ಲ. ನಿಮ್ಮ ಬಗ್ಗೆ ಕೆಟ್ಟದಾಗಿ ನಕಾರಾತ್ಮಕ ಪ್ರಭಾವ ಬೀರುವ ಸಮಯವೇ ಇಲ್ಲ. ಅಂತಹ ಸಮಯ ಅವರದ್ದು ಸೃಷ್ಟಿ ಆಗಿಬಿಟ್ಟಿದೆ. ಹಾಗಾಗಿ ಈಗ ಅವರದ್ದು ಅವ್ರು ನೋಡಿಕೊಂಡ್ರೆ ಸಾಕಾಗಿದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ದುಷ್ಟರ ಬಗ್ಗೆ, ಶತ್ರುಗಳ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲ. ನನ್ನ ಚಿಂತನೆ ಮಾಡು, ಎಲ್ಲ ಸರಿಯಾಗುತ್ತದೆ ಅನ್ನುವ ಗುರುವಿನ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸನೇಟ್ ಆಗ್ತಾ ಇದೆ. ಅಂದರೆ ನೀವು ಗುರುವನ್ನು ತುಂಬ ಪರಿಪೂರ್ಣವಾಗಿ ನಂಬಿ ನಡೀತಾ ಇದ್ದೀರಾ. ಮಾತಿಗೂ ಬಾಬಾ ನನ್ನ ಜೊತೆಗಿದ್ದಾರೆ, ಎಲ್ಲ ಒಳ್ಳೇದು ಮಾಡ್ತಾರೆ, ಏನಾದರೂ ಒಂದು ದಾರಿ ತೋರಿಸ್ತಾರೆ, ನನಗೆ ಕಾಣಿಸ್ಕೊಳ್ತಾ ಇದ್ದಾರೆ, ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಸಂಕೇತಗಳನ್ನು ನೀಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಮನಸ್ಸಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸಿದ್ದಾರೆ. ನಾನು ಒಳ್ಳೆಯ ರೀತಿಯಲ್ಲಿ ಹೋರಾಟವನ್ನು ಮಾಡಬಲ್ಲೆ, ಅದರಿಂದ ಗೆಲುವನ್ನು ಪಡ್ಕೊಳ್ಬಲ್ಲೆ. ನನ್ನ ಗುರು ನನ್ನ ಜೊತೆಗಿದ್ದಾರೆ, ಮಾರ್ಗದರ್ಶನ ಮಾಡಲಿಕ್ಕೆ ರಕ್ಷಣೆಯಾಗಿದ್ದಾರೆ. ನಾನು ಯಾಕೆ ಹೆದರಬೇಕು ಅನ್ನುವ ದೃಢ ವಿಶ್ವಾಸ ನಿಮ್ಮಲ್ಲಿ ಈ ಸಮಯದಲ್ಲಿ ಮೂಡ್ತಾ ಇದೆ ಅನ್ನುವ ಎನರ್ಜಿ ಇಲ್ಲಿ ನಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ. ಹಾಗೆ 15 ದಿನಗಳ ಒಳಗೆ ಒಂದು ಶುಭ ಸಮಾಚಾರ ನಿಮ್ಮನ್ನು ಬಂದು ಸೇರುತ್ತದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ. ಹಾಗೆ ಒಂದು ಸಮಸ್ಯೆ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಮಗೆ ಕಾಡ್ತಾ ಇತ್ತು. ಆ ಸಮಸ್ಯೆಗೆ ಪರಿಹಾರ ಈ ದಿನ ನಿಮಗೆ ಸಿಕ್ಕಿದೆ. ಅದರಿಂದ ನೀವು ತುಂಬ ಖುಷಿಯಾಗಿದ್ದೀರಾ. ಆ ಖುಷಿಯನ್ನೇ ನೀವು ಅನುಭವಿಸ್ತಾ ಇದ್ದೀರಾ. ಅದೇ ರೀತಿ
ನೀವು ಅದೇ ರೀತಿ ನಿಮ್ಮ ಎನರ್ಜಿ ಮುಂದುವರಿಯಲಿ, ಅದೇ ನಿಮಗೆ ಸಕಾರಾತ್ಮಕವಾಗಿ ಸಿಗುತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಗುರುವಿನ ಸಂದೇಶದ ಮೂಲಕ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ನೀವು ಒಂದು ಒಳ್ಳೆಯದನ್ನು ಫೀಲ್ ಮಾಡ್ತಾ ಇದ್ದೀರಾ, ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ, ಒಳ್ಳೆಯದಾಗ್ತದೆ, ಗೆಲುವು ಸಿಗ್ತದೆ, ಎಲ್ಲ ಸರಿ ಆಗ್ತದೆ ಅನ್ನುವ ಮನಸ್ಥಿತಿಯನ್ನು ಹೊಂದಿದ್ದೀರಾ. ಇದೇ ಮನಸ್ಥಿತಿಯನ್ನು ಮೇಂಟೈನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಕಾರಾತ್ಮಕತೆಯ ಪ್ರಭಾವವನ್ನು ನಿಮ್ಮ ಮೇಲೆ ಬೀರದಂತೆ ನೋಡ್ಕೊಳ್ಬೇಕು. ಯಾಕಂದರೆ ನೀವು ಏನು ಬಯಸ್ತಾ ಇದ್ದೀರೋ, ಏನು ಚಿಂತಿಸ್ತಾ ಇದ್ದೀರೋ ಅದು 15 ದಿನಗಳ ಒಳಗೆ ಖಂಡಿತವಾಗಿಯೂ ಆಗುತ್ತೆ. ಹಾಗಾಗಿ ಈ 15 ದಿನಗಳ ಒಳಗೆ ನಿಮ್ಮ ಮೇಲೆ ಯಾವುದೇ ರೀತಿ ನಕಾರಾತ್ಮಕ ಪ್ರಭಾವ ಬೀರದಂತೆ ನೀವು ನೋಡ್ಕೊಳ್ಬೇಕು ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ. ಇದರಿಂದ ನೀವು ಅಂದ್ಕೊಂಡಿರುವ ಎಲ್ಲ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ 15 ದಿನಗಳ ಒಳಗೆ ಕೈಗೂಡ್ತವೆ. ಅದು ಯಾವುದೇ ವಿಚಾರ ಆಗಿರ್ಬೋದು. ನೀವು ಯಾವುದೋ ಒಂದು ವಿಚಾರದಲ್ಲಿ ಲೋನಿಗೆ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ, ಇಲ್ಲ ಅಂದರೆ ಒಂದು ಕೋರ್ಟ್ ವಿಚಾರದಲ್ಲಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅಂದ್ಕೊಳ್ಳಿ. ಈ ಸಮಯದಲ್ಲಿ ಗೆಲುವು ನನಗೆ ಸಿಗುತ್ತೆ, ಒಳ್ಳೆಯದಾಗತ್ತೆ, ನನ್ನ ಸುತ್ತ ಯಾವುದೋ ಶಕ್ತಿಗಳು ನನಗೆ ಬಲ ಕೊಡ್ತಾ ಇದ್ದಾವೆ, ಹಾಗಾಗಿ ನನಗೆ ಈ ರೀತಿಯೆಲ್ಲ ಒಂದು ಸಕಾರಾತ್ಮಕ ಊರ್ಜೆಗಳು ನನಗೆ ಮುಂದೆ ದಾರಿ ತೋರಿಸ್ತಾ ಇದ್ದಾವೆ, ಹಾಗಾಗಿ ನನ್ನಲ್ಲಿ ಒಂದು ಆತ್ಮಬಲ ಮೂಡ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ನನ್ನಲ್ಲಿ ನಕಾರಾತ್ಮಕತೆಯನ್ನು ಮೂಡಿಸ್ಕೊಳ್ಬಾರ್ದು, ಅದನ್ನು ದೂರವೇ ಇಡಬೇಕು. ನಾನು ಒಂದು ದೃಢವಾದ ನಿರ್ಧಾರವನ್ನು ಮಾಡ್ಕೊಂಡಿದ್ದೀನಲ್ಲ, ಅದೇ ನಿರ್ಧಾರದ ಪ್ರಕಾರ ನಾನು ತೀರ್ಮಾನವನ್ನು ತಗೊಳ್ಳೋಣ, ಎಲ್ಲ ಒಳ್ಳೆಯದಾಗತ್ತೆ ಅನ್ನುವ ಚಿಂತನೆಯನ್ನು ನೀವು ಈ ಸಮಯದಲ್ಲೇ ಮಾಡ್ತಾ ಇದ್ದೀರಲ್ಲ, ಆ ಚಿಂತನೆಯ ಮೇಲೆ ನಿಮಗೆ ದುರ್ಬಲತೆ ಕಾಡದಂತೆ ನೀವು ನೋಡ್ಕೊಳ್ಬೇಕು ಅನ್ನುವ ಸಂದೇಶ ಆದೇಶದ ರೂಪದಲ್ಲಿ ಬಾಬಾರವರಿಂದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗೆ ಅದಕ್ಕೆ ತಕ್ಕ ಹಾಗೆ ನಾನು ಎಲ್ಲ ಸಿದ್ಧತೆಯನ್ನು ಮಾಡಿಕೊಡ್ತೀನಿ, ಗೆಲುವು ನಿನಗೆ ಖಂಡಿತವಾಗಿ ಸಿಗುತ್ತೆ ಅನ್ನುವ ಮಾರ್ಗದರ್ಶನ ಕೂಡ ನಿಮಗೆ ಇಲ್ಲಿ ಗುರುವಿನಿಂದ ಸಿಗ್ತಾ ಇದೆ, ಆಶೀರ್ವಾದದ ರೂಪದಲ್ಲಿ, ಬ್ಲೆಸ್ಸಿಂಗ್ ರೀತಿಯಲ್ಲಿ ಸ್ನೇಹಿತರೆ. ಅಂದರೆ ಒಂದು ನಂಬಿಕೆ, ಎಲ್ಲವೂ ಇಲ್ಲಿ ಒಂದು ನಂಬಿಕೆ. ನೀವು ಗುರುವಿನಲ್ಲಿ, ದೈವದಲ್ಲಿ ಒಂದು ನಂಬಿಕೆ ಇಟ್ಟು ನೀವು ಎಲ್ಲ ಒಳ್ಳೆಯದಾಗತ್ತೆ, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿರೋದನ್ನು ನಾನು ಸಾಧನೆ ಮಾಡ್ತೀನಿ, ನಾನು ನನ್ನ ಜೀವನದಲ್ಲಿ ಅನುಭವಿಸಿರುವ ಕಷ್ಟ, ದುಃಖ, ಅವಮಾನಗಳಿಗೆಲ್ಲ ಕೊನೆ ಆಗಿ ಹೋಗ್ಬಿಟ್ಟಿದೆ, ಇನ್ನು ಮುಂದಿನ ದಿನಗಳಲ್ಲಿ ನಾನು ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸ್ತೀನಿ, ಆ ದಿನಗಳು ಹತ್ತಿರವಾಗ್ತಾ ಇದ್ದೇವೆ, ನನಗೆಲ್ಲ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿ ನೀವೇನು ಅಂದ್ಕೊಳ್ತಿದ್ದೀರಲ್ಲ, ಅದ್ರ ಬಗ್ಗೆ ನಿಮ್ಮ ಗಮನ ಹೆಚ್ಚಿನ ಮಟ್ಟದಲ್ಲಿರಲಿ. ನಕಾರಾತ್ಮಕತೆ ಅನ್ನೋದು ನಿಮ್ಮ ಕಡೆ ಸುಳಿದಂತೆ ನೀವು ನೋಡ್ಕೊಳ್ಬೇಕು. ಅಂಥ ದುರ್ಬಲತೆಗೆ ಯಾವುದೇ ಕಾರಣಕ್ಕೂ ಜಾರಬಾರ್ದು ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಆದೇಶದ ರೂಪದಲ್ಲಿ ಬಾಬಾರವರಿಂದ ಸಿಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ಈ ಸಮಯದಲ್ಲಿ ನೋಡ್ತಾ ಇದ್ದೀರೋ ಅವರಿಗೆ ಇದರಲ್ಲಿರುವ ವಿಚಾರಗಳು ಖಂಡಿತವಾಗಿ ರೆಸನೇಟ್ ಆಗ್ತಾ ಇರ್ತವೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಅದೇ ರೀತಿಯ ಚಿಂತನೆಗಳನ್ನು ಮಾಡ್ತಾ ಇರ್ತೀರಿ, ಯೋಚನೆಗಳನ್ನು ಮಾಡ್ತಾ ಇರ್ತೀರಿ. ಅದಕ್ಕೆ ತಕ್ಕ ಹಾಗೆ ಈ ವಿಡಿಯೋ ಸಿಕ್ಕ ತಕ್ಷಣ ನೀವು ಬಾಬಾರವರ ಸ್ಮರಣೆಯನ್ನು ಮಾಡಿ ಈ ವಿಡಿಯೋನ ರೀಡ್ ಮಾಡ್ತಿದ್ದಂಗೆ ನಿಮ್ಗೆ ಏನು ಅನಿಸುತ್ತೆ, ಓ ಇದು ನನಗೆ ರೆಸನೇಟ್ ಆಗ್ತಾ ಇದೆ, ಅಂದರೆ ಈ ವಿಚಾರಗಳ ಮೇಲೆಯೇ ನಾನು ಫೋಕಸ್ ಮಾಡೋಣ, ಅದರಿಂದ ನನ್ನ ಜೀವನದಲ್ಲಿ ಅದೇ ಸಕಾರಾತ್ಮಕವಾಗಿ ಸಿಗುತ್ತೆ ಅಂತೇಳಿ ನಿಮಗೆ ಗುರುವಿನಿಂದ ಒಂದು ಬಲ ಸಿಗುತ್ತೆ ಸ್ನೇಹಿತರೆ. ಇದೇ ದೈವ ಶಕ್ತಿಗಳು ನಮಗೆ ಸಹಾಯ ಮಾಡುವ ರೀತಿಯಾಗಿದೆ, ದಾರಿಯಾಗಿದೆ, ಅವಕಾಶ ಆಗಿದೆ, ಅದೃಷ್ಟವಾಗಿದೆ ಸ್ನೇಹಿತರೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನ ಖಂಡಿತವಾಗಿ ಒಂದು ಬದಲಾವಣೆಯತ್ತ ಸಾಗತ್ತೆ ಎನ್ನುವ ಎನರ್ಜಿ ಇಲ್ಲಿ ಈ ಸಮಯದಲ್ಲಿ ರೆಸನೇಟ್ ಆಗ್ತಾ ಇದೆ. ಹಾಗಾಗಿ ಪಾಸಿಟಿವ್ ಆಗಿರಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಅನ್ನುವ ಸಂದೇಶ ಈ ಸಮಯದಲ್ಲಿ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದ ಕೆಲವು ವಸ್ತುಗಳನ್ನು ನೀವು ಕೊಂಡುಕೊಳ್ಳುವ ನಿರೀಕ್ಷೆಯಲ್ಲಿದ್ದೀರಾ. ಖಂಡಿತ ಈ ಸಮಯ ಉತ್ತಮವಾಗಿದೆ ಅನ್ನುವ ಎನರ್ಜಿಯ ಕಾಣಿಸ್ತಾ ಇದೆ ಸ್ನೇಹಿತರೆ. ಅಂದರೆ ನೀವೇನಾದರೂ ಒಂದು ಖರೀದಿಯನ್ನು ಮಾಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಈಗ ಆ ಸಮಯ ಸರಿಯಾಗಿದೆ, ಖರೀದಿ ಮಾಡಿ, ಅದು ನಿಮ್ಮ ಬಳಿ ಒಳ್ಳೆಯ ರೀತಿಯಲ್ಲಿ ಉಳಿಯುತ್ತದೆ, ಇರುತ್ತದೆ, ಶುಭ ತರುತ್ತದೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಅಂದರೆ ಯಾರೆಲ್ಲ ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೋ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ಈ ಸಂದೇಶ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ಈ ಸಮಯ ನಿಮಗೆ ಉತ್ತಮವಾಗಿದೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗೆ ನಿಮಗೆ ಮುಂದಿನ ದಿನಗಳಲ್ಲಿ 15 ದಿನಗಳ ಒಳಗೆ ನಿಮಗೆ ಯಾರೋ ಅನಿರೀಕ್ಷಿತವಾಗಿ ಸಹಾಯ ಸಿಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಸಹಾಯ ಸಿಗುತ್ತೋ ಅದು ಸಹಾಯ ಸಿಕ್ಕ ಮೇಲೆ ನಿಮಗೆ ಅದು ರೆಸಿನೇಟ್ ಆಗುತ್ತೆ. ಅಂದರೆ ಹಣದ ವಿಚಾರದಲ್ಲಿ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ಯಾವುದೋ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಿಮಗೆ ಸಹಾಯ ಸಿಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಇಲ್ಲ ನಿಮಗೆ ಪ್ರೇರಣೆಯ ರೀತಿಯಲ್ಲಿ ಆಗಿರ್ಬೋದು, ಇಲ್ಲ ಬಲದ ರೀತಿಯಲ್ಲಿ ಆಗಿರ್ಬೋದು, ಸಪೋರ್ಟ್ ಆಗಿ ನನಗೆ ಯಾರಾದರೂ ಒಬ್ಬರು ಬೇಕು ಈ ಸಮಯದಲ್ಲಿ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ, ಬಾಬಾರವ್ರ ಹತ್ರ ಈ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ನಿಮಗೆ ಮುಂದಿನ 15 ದಿನಗಳ ಒಳಗೆ ಒಬ್ಬರಿಂದ ಸಹಾಯ ಸಿಗುತ್ತೆ, ಬಲ ಸಿಗುತ್ತೆ. ನೀವು ಯಾವ ರೀತಿ ಬಯಸ್ತಾ ಇದ್ದೀರೋ ಅದೇ ರೀತಿ ನಿಮಗೆ ಒಂದು ಬಲ ಸಿಗುತ್ತೆ ಅನ್ನುವ ವಿಚಾರ ಇಲ್ಲಿ ರೆಸಿಡೆಂಟ್ ಆಗ್ತಾ ಇದೆ. ಈ ಎನರ್ಜಿಯ ಪ್ರಕಾರ ಖಂಡಿತವಾಗಿಯೂ ಮುಂದಿನ ದಿನಗಳು ನಿಮಗೆ ಉತ್ತಮವಾಗಿದೆ, ಉತ್ತಮವಾದ ಫಲಿತಾಂಶವನ್ನು ತಂದುಕೊಡುತ್ತೆ ಅನ್ನುವ ಎನರ್ಜಿ ಇವತ್ತಿನ ಸಂದೇಶದಲ್ಲಿ ಬಹಳವಾಗಿ ಸಿಗ್ತಾ ಇದೆ ಸ್ನೇಹಿತರೆ. ಈ ಎನರ್ಜಿಯ ಪ್ರಕಾರ ನಾನು ಇವತ್ತು ಯಾವೆಲ್ಲ ಕಾರ್ಡ್ಗಳನ್ನು ರೀಡ್ ಮಾಡಿದ್ದೀನೋ ಅದರ ಪ್ರಕಾರ, ಅದರ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳು ಉತ್ತಮವಾಗಿದ್ದಾವೆ ಅನ್ನುವ ಸಂದೇಶನೇ ಸಿಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇಂಥ ಸಮಯದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾಗ್ತಾ ಇದ್ರೆ, ನೋವುಗಳು, ದುಃಖಗಳು ಸಿಗ್ತಾ ಇದ್ರೆ, ಯಾರಿಂದ ಅವಮಾನಗಳು ಇಂಥವೆಲ್ಲ ಸಿಗ್ತಾ ಇದ್ರೆ ಅಂಥವುಗಳಿಂದ ಗಾಬರಿ ಆಗೋದು ಬೇಡ, ಒತ್ತಡಕ್ಕೆ ಒಳಗಾಗೋದು ಬೇಡ, ದುರ್ಬಲತೆಗೆ ಜಾರೋದು ಬೇಡ. ಹೇಗಿದ್ದ ಸಮಯ ಹೀಗೆ ಇರೋದಿಲ್ಲ, ಸಮಯ ಬದಲಾಗುತ್ತದೆ, ನಿನ್ನ ಸಮಯ ಶುರುವಾಗುತ್ತದೆ. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು.
ತಾಳ್ಮೆಯಿಂದ ಇರು, ನನ್ನ ಚಿಂತನೆ ಮಾಡು, ಅವರ ಮಾತುಗಳನ್ನು ಕಿವಿಗಳಲ್ಲಿ ಕೇಳಿಸಿಕೋ, ಅವಕ್ಕೆ ಯಾವುದೇ ಕಾರಣಕ್ಕೂ ಆ ಮಾತುಗಳಿಗೆ ರಿಯಾಕ್ಟ್ ಮಾಡಬೇಡ. ಕೆಟ್ಟದು ಸಿಗುತ್ತೆ, ಒಳ್ಳೆಯದು ಸಿಗುತ್ತೆ. ಹಾಗಾಗಿ ಕೆಟ್ಟದು ಅಂತ ಹೇಳಿ ಅದನ್ನು ತಿಳ್ಕೊಂಡು ಅದನ್ನು ಬಿಟ್ಟುಬಿಡು, ಮರ್ತು ಬಿಡು. ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡು, ಅದೇ ನಿನಗೆ ಪರಿಪೂರ್ಣವಾಗಿ ಸಿಗುತ್ತೆ ಎನ್ನುವ ಎನರ್ಜಿಯ ಸಂದೇಶ ಬಾಬಾರವರಿಂದ ಈ ಸಮಯದಲ್ಲಿ ನಿಮಗೆ ಒಂದು ಮಾರ್ಗದರ್ಶನವಾಗಿ ಸಿಗ್ತಾ ಇದೆ ಸ್ನೇಹಿತರೆ. ಯಾಕಂದರೆ ನಾವು ಗುರುವನ್ನು ನಂಬಿ ನಡೀತಾ ಇದ್ದೀವಿ ಅಂದರೆ ಖಂಡಿತವಾಗಿ ಮೊದಲು ನಮಗೆ ಮಾರ್ಗದರ್ಶನ ಸಿಗುತ್ತೆ, ನಂತರ ಶಿಕ್ಷಣ ಸಿಗುತ್ತೆ. ನಂತರ ನಾವು ಈ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ದಿದ್ದಾಗ ಕೊಂಚ ಶಿಕ್ಷೆಗೂ ಕೂಡ ಗುರಿಯಾಗ್ತೀವಿ. ತಕ್ಷಣವೇ ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅಂತೇಳಿ ನಮಗೆ ಗೊತ್ತಾಗ್ಬಿಡುತ್ತೆ. ಆ ಸಮಯಕ್ಕೆ ನಾವು ಸರಿಯಾಗಿ ಆ ವಿಚಾರಗಳನ್ನು ತಿದ್ದುಕೊಂಡು ಕೆಲವು ಪರೀಕ್ಷೆಗಳನ್ನು ಎದುರಿಸಿ ನಾವು ಜೀವನದಲ್ಲಿ ನಾವು ಏನು ಅನ್ಕೊಂಡಿರ್ತೀವೋ ಅದನ್ನು ಖಂಡಿತವಾಗಿಯೂ ಸಾಧನೆಯನ್ನು ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಎನರ್ಜಿಯ ಪ್ರಕಾರ ಯಾವ ಮೆಸೇಜ್ ಸಿಗ್ತಾ ಇದೆ ಅಂದರೆ, ಕರ್ಮಕ್ಕೆ ತಕ್ಕ ಹಾಗೆ ಫಲ. ಇವತ್ತು ನೀನು ಯಾವ ಕರ್ಮವನ್ನು ಮಾಡ್ತೀಯೋ ಅದಕ್ಕೆ ನಾಳೆ ನಿನಗೆ ಖಂಡಿತವಾಗಿಯೂ ಫಲ ಕೊಡ್ತೀನಿ. ಹಾಗಾಗಿ ಫಲದ ಬಗ್ಗೆ ನೀನು ನಿರೀಕ್ಷೆ ಮಾಡಬೇಡ. ಆ ಕೆಲಸವನ್ನು ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಸಮಯಕ್ಕೆ ಸರಿಯಾಗಿ. ನೀನು ಕರ್ಮದ ಬಗ್ಗೆ ನೀನು ನಿನ್ನ ಕರ್ಮ ಮಾಡುವುದರ ಬಗ್ಗೆ ಗಮನವಿಡು, ಅದರ ಫಲದ ಮೇಲೆ ಗಮನವಿಡಬೇಡ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ನಿನ್ನಿಂದ ಮುಂದಿನ ದಿನಗಳಲ್ಲಿ ಕೆಲವು ದಾನ ಧರ್ಮದ ಸೇವೆಗಳಾಗ್ತವೆ. ಇದು ಕೂಡ ನನ್ನ ಪ್ರೇರಣೆಯೇ ಆಗಿದೆ. ನಿನ್ನ ಕರ್ಮ ಕಳೆಯುವ ಪ್ರಯತ್ನವನ್ನು ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಿನ್ನ ಕೈಲಾದ ಸಹಾಯವನ್ನು ಮಾಡು, ನಿನ್ನ ಕರ್ಮ ಕಳೆಯುತ್ತದೆ, ಇದರಿಂದ ನಿನ್ನ ಪುಣ್ಯ ವೃದ್ಧಿ ಆಗುತ್ತದೆ, ಇದು ನಿನ್ನ ಭವಿಷ್ಯವಾಗಿ ರೂಪವಾಗುತ್ತದೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ. ಈ ವಿಚಾರದ ಮೇಲೆ ನೀವು ಆಲೋಚನೆಯನ್ನು ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ ಮುಂದಿನ 15 ದಿನಗಳ ಒಳಗೆ ನಿಮ್ಮ ಜೀವನ ಪರಿಪೂರ್ಣವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ಕೂಡ ನೀವು ತಗೊಳ್ತೀರಾ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಅವಕಾಶಗಳು ಒದಗಿ ಬರ್ತವೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಒಂದು ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ. ಆಗ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಳ್ತೀರೋ ಆ ಕೆಲಸಗಳು ಕೈಗೂಡ್ತಾ ಹೋಗ್ತವೆ. ಹಾಗೆ ನೀವು ಒಂದು ಬಹಳ ದೊಡ್ಡ ನಿರೀಕ್ಷೆಯಲ್ಲಿದ್ದೀರಾ. ಹಾಗೆ ನೀವು ಕೆಲವು ವರ್ಷಗಳಿಂದ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಒಂದು ನಿರೀಕ್ಷೆಯಲ್ಲಿದ್ದೀರಾ. ಖಂಡಿತವಾಗಿ ಆ ನಿರೀಕ್ಷೆ ಉತ್ತಮವಾದ ರೀತಿಯಲ್ಲಿ ನಿಮ್ಮ ಬಳಿ ಬರುತ್ತೆ. ನೀವು ಅದನ್ನು ಉತ್ತಮವಾದ ರೀತಿಯಲ್ಲಿ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಆತ್ಮವಿಶ್ವಾಸದಿಂದ. ಖಂಡಿತ ನಾನು ನಿಮ್ಮ ಜೊತೆಗಿದ್ದೀನಿ, ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತೀನಿ, ರಕ್ಷಣೆ ನೀಡ್ತೀನಿ, ನನ್ನ ಚಿಂತನೆ ಮಾಡು, ಎಲ್ಲವೂ ಸರಿಯಾಗುತ್ತದೆ ಎನ್ನುವ ಸಂದೇಶ ಕೂಡ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.